ಎಲ್ಲವೂ ಕೂಡ ಅನ್ಸೇಫ್ ಆದ್ರೆ ಮನುಷ್ಯ ಏನ್ ತಿಂತಾನೆ? ನಾವ್ ಏನ್ ತಿನ್ನೋದ್ ಸ್ವಾಮಿ? ಕೆಮಿಕಲ್ ಮಿಶ್ರಿತ ಬೇಳೆ ತಿಂದ್ರೆ ಪಾರ್ಶ್ವವಾಯು ಆಗೋದ್ ಫಿಕ್ಸು. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಯ ವರದಿ ಬಯಲಾಗಿದೆ. ನಿತ್ಯ ಬಳಸೋ ವಸ್ತುಗಳಲ್ಲಿ ಕಲಬೆರಕೆ ಪತ್ತೆ ಹಚ್ಚೋದಾದ್ರೂ ಹೇಗೆ ನಾವು ಜನಸಾಮಾನ್ಯರು? ಕ್ಯಾನ್ಸರ್ ಕಾರಕ ಅಂಶದಿಂದ ಬಚಾವಾಗೋದಾದ್ರೂ ಹೇಗೆ? ಇಡ್ಲಿ ಆಯ್ತು, ಬಟಾಣಿ ಆಯ್ತು, ಹೋಳಿಗೆ ಆಯ್ತು, ಪನ್ನೀರ್ ಆಯ್ತು, ಬೆಲ್ಲನೂ ಆಯ್ತು, ಈಗ ತೊಗರಿ ಬೇಳೆಯ ಸರದಿ. ತೊಗರಿ ಬೇಳೆ ಏನು ಮಾರಾಟ ಆಗ್ತಾ ಇದೆ, ಅದರಿಂದ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗ್ತಾ ಇದೆ ಅಂತ ಹೇಳಿ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಹಾಗಿದ್ರೆ ಪರ್ಯಾಯ ವ್ಯವಸ್ಥೆ ಏನು ಅನ್ನುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಚರಣ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ಚರಣ್, ಬಟಾಣಿ, ಹೋಳಿಗೆ, ಪನ್ನೀರು, ಬೆಲ್ಲ ಎಲ್ಲ ಆಯಿತು, ಇದೀಗ ತೊಗರಿ ಬೇಳೆಯ ಸರದಿ ಶುರುವಾಗಿದೆ. ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಆರೋಗ್ಯ ಇಲಾಖೆ ಏನೋ ಹೇಳ್ತಾ ಇದೆ, ವರದಿ ಮಾಡ್ತಾ ಇದೆ, ಸರಿ. ಮನುಷ್ಯ ಇನ್ನೇನ್ ತಿನ್ಬೇಕಂತೆ? ಅದಕ್ಕೆ ಪರಿಹಾರ ಏನಾದ್ರೂ ಇರಬೇಕಲ್ವಾ? ಎಸ್ ರಮ್ಯಾ, ಪ್ರಮುಖವಾಗಿ ಆಹಾರ ಇಲಾಖೆ ಸತತ ಕಳೆದ ಒಂದೆರಡು ತಿಂಗಳಿಗಳಿಂದ ಸತತವಾಗಿ ಆಹಾರ ಗುಣಮಟ್ಟದ ಮೇಲೆ ಕ್ರಮಗಳನ್ನ ತೆಗೆದುಕೊಳ್ಳುವಂಥದ್ದು, ಅದೇ ರೀತಿಯಾಗಿ ಕಲುಷಿತ ಮತ್ತೆ ಅಸುರಕ್ಷಿತ ಆಹಾರಗಳನ್ನ ಕಪ್ಪು ಪಟ್ಟಿಗೆ ಸೇರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದೇ ರೀತಿಯಾಗಿ ಸ್ಪೆಷಲ್ ಡ್ರೈವ್ಗಳನ್ನ ಕೂಡ ಈಗಾಗಲೇ ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಕೂಡ ಶುರು ಮಾಡಿರುವಂತದ್ದು. ಪ್ರಮುಖವಾಗಿ ಈಗ ಸದ್ಯಕ್ಕೆ ಕೇಸರಿ ತೊಗರಿ ಬೇಳೆ ಏನಿದೆ ಅದರ ಮೇಲೆ ಆಹಾರ ಗುಣಮಟ್ಟ ಇಲಾಖೆ ಕಣ್ಣನ್ನ ಇಟ್ಟಿರುವಂತದ್ದು. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಫಸಾಯಿನಿಂದ ಒಂದು ವಿಡಿಯೋವನ್ನ ಹರಿಬಿಡ್ಲಾಗಿರುವಂತದ್ದು. ಏನೋ ತೊಗರಿ ಬೆಳೆಯಲ್ಲಿ ಯಾವ ರೀತಿಯಾಗಿ ಕಲರ್ ಅನ್ನ ಬಳಸ್ತಾರೆ, ಕೇಸರಿ ಬಣ್ಣ ಬರೋದಕ್ಕೋಸ್ಕರ ಯಾವ ರೀತಿಯಾದಂತಹ ಕಲರ್ ಗಳನ್ನ ಬಳಸ್ತಾರೆ, ಅವುಗಳನ್ನ ಪತ್ತೆ ಹಚ್ಚೋದು ಹೇಗೆ ಅಂತ ಹೇಳಿ ಏನೋ ಫಸಾಯಿನ ಕಮಿಷನರ್ ಆಗಿರುವಂತಹ ಶ್ರೀನಿವಾಸ್ ಅವರ ತಂಡದಿಂದ ಒಂದು ವಿಡಿಯೋವನ್ನ ಕೂಡ ಬಿಟ್ಟಿರುವಂತದ್ದು. ಸಾರ್ವಜನಿಕರಿಗೆ ಒಂದು ಮನವಿಯನ್ನ ಕೂಡ ಮಾಡಿರುವಂತದ್ದು. ನೋಡಿ ಆಹಾರವನ್ನ ಪರ್ಚೇಸ್ ಮಾಡಿ ಯಾವ ರೀತಿಯಾಗಿ ಕಲಬೆರಕೆಯನ್ನ ಮಾಡ್ತಾರೆ ಅನ್ನುವಂತ ರೀತಿಯಲ್ಲಿ ಒಂದು ಅರಿವು ಮೂಡಿಸುವ ರೀತಿಯಲ್ಲಿ ಒಂದು ವಿಡಿಯೋವನ್ನ ಕೂಡ ಮಾಡಿ ಬಿಟ್ಟಿರುವಂತದ್ದು. ಪ್ರಮುಖವಾಗಿ ಈ ಒಂದು ಕೇಸರಿ ಬಣ್ಣದ ತೊಗರಿ ಬೇಳೆಗಳೇನಿದೆ, ಪ್ರಮುಖವಾಗಿ ಇದಕ್ಕೆ ಬಣ್ಣಗಳನ್ನ ಬಳಸುವಂತದ್ದು. ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಲಿ ಮತ್ತೆ ನೋಡೋದಿಕ್ಕೆ ಚೆನ್ನಾಗಿ ಕೇಸರಿಯಾಗಿ ಇರ್ಲಿ ಅಂತ ಹೇಳಿ ಆರೆಂಜ್ ಕಲರ್ ಗಳನ್ನ ಬಳಸ್ತಾರೆ. ಮತ್ತೆ ಸನ್ಲೈಟ್ ಕೆರಮೆನ್ ಅನ್ನುವಂತಹ ಒಂದು ಬಣ್ಣವನ್ನ ಕೂಡ ಮಿಶ್ರಣ ಮಾಡುವಂಥದ್ದು. ಈ ಒಂದು ಬಣ್ಣ ಏನಿದೆ, ಈ ಒಂದು ಬಣ್ಣದಿಂದಾಗಿ ಕ್ಯಾನ್ಸರ್ ಅಂಶಗಳು ಕೂಡ ಪತ್ತೆ ಆಗಿರುವಂತದ್ದು. ಈ ಒಂದು ಬಣ್ಣ ಏನಿದೆ, ಸನ್ಲೈಟ್ ಕೆರಮೆನ್ ಎನ್ನುವಂತಹ ಬಣ್ಣ ಏನಿದೆ, ಮನೆಗೆ ಬಳಿಯುವಂತಹ ಗೋಡೆಗಳಿಗೆ ಬಳಸುವಂತಹ ಒಂದು ಅಂಶ ಆಗಿರೋದ್ರಿಂದಾಗಿ ಆ ಒಂದು ಅಂಶ ಆಹಾರದಲ್ಲಿ ಕೂಡ ಪತ್ತೆ ಆಗಿರೋದ್ರಿಂದ ಇದು ಕ್ಯಾನ್ಸರ್ ಕಾರಕ ಅನ್ನುವಂತ ಕೂಡ ಅಂಶ ಬಯಲಾಗಿರುವಂತದ್ದು. ಈಗ ಸದ್ಯಕ್ಕೆ ಅಂಗಡಿಗಳಲ್ಲಿ ಒಂದಿಷ್ಟು ಮಾದರಿಗಳನ್ನ ಕಲೆಕ್ಟ್ ಮಾಡಿರುವಂತ ಆಹಾರ ಗುಣಮಟ್ಟ ಇಲಾಖೆ ನಂತರ ಪ್ರಮುಖವಾಗಿ ಈ ಹೋಟೆಲ್ಗಳಲ್ಲಿ ಕೂಡ ಈ ಒಂದು ತೊಗರಿಯನ್ನ ಪರಿಶೀಲನೆ ಮಾಡ್ಲಿಕ್ಕೆ ಸಜ್ಜಾಗಿರುವಂತದ್ದು. ಇದಾದ ಬಳಿಕ ಯಾವೆಲ್ಲ ಹೋಟೆಲ್ಗಳಿಗೆ ಎಲ್ಲಿಂದ ಲಾರ್ಜ್ ಅಮೌಂಟ್ ಆಫ್ ತೊಗರಿ ಬೇಳೆಗಳು ಸಪ್ಲೈ ಆಗ್ತಾ ಇದೆ, ಪ್ರಮುಖವಾದ ಅಂಗಡಿಗಳಿಗೆ ಎಲ್ಲಿಂದ ಸಪ್ಲೈ ಆಗ್ತಾ ಇದೆ, ಇದು ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿ ಅಂತಹ ಮಾರಾಟಗಾರರಿಗೆ ಫೈನ್ ಅನ್ನ ವಿಧಿಸಿರೋದ್ರ ಜೊತೆಗೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಕೂಡ ನೀಡಲಿಕ್ಕೆ ಫಸಾಯಿ ಮುಂದಾಗಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.